Hello awesome people, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಥಾಟ್ಫುಲ್ ಥರ್ಸ್ಡೇ ವಿಡಿಯೋ. ಆ್ಯಸ್ ಟೈಟಲ್ ನೋಡ್ದಂಗೆ ಒಬ್ಬ ಒಳ್ಳೆ ರೈಡರ್ ಅನ್ನಿಸ್ಕೋಬೇಕು ಅಂದರೆ, ಒಳ್ಳೆ ರೈಡರ್ ಬೇಡ, ಒಂದು ರೈಡರ್ ನೀನು ಅಂತ ಅನ್ನಿಸ್ಕೋಬೇಕಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಲಕ್ಷಣಗಳು ಇರ್ತವೆ, ಅಂದರೆ ಒಂದು ಗುಡ್ ಥಿಂಗ್ಸ್ ಇರುತ್ತೆ. ಅವೇನೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ನಾನು ಏನೇನೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತೀನಿ, ಇದು ನನ್ನ ಪರ್ಸ್ನಲ್ ಥಾಟ್ಸ್ ಅಂದರೆ ನಾನು ನನಗೆ ಅಳವಡಿಸ್ಕೊಂಡಿರ್ತಕ್ಕಂಥ ಥಾಟ್ಸ್ ಇವು. ಸೊ ಮೊದಲನೇದಾಗಿ ನೀವೊಬ್ಬ ಗುಡ್ ರೈಡರ್ ಅಥವಾ ಒಬ್ಬ ರೈಡರ್ ಅಂತ ಅನ್ನಿಸ್ಕೋಬೇಕು ಅಂದರೆ, ಮೊದಲನೇದಾಗಿ ನಿಮ್ಮ ಕೋ ರೈಡರ್ಸ್ ಅಥವಾ ಈಗ ನೀವೆಷ್ಟೇ ಸಿ ಬೈಕ್ಸ್ನ ರೈಡ್ ಮಾಡ್ಬೋದು, ನೀವೆಷ್ಟೇ ಲೋ ಸಿನೂ ರೈಡ್ ಮಾಡ್ಬೋದು, ಬಟ್ ನಿಮ್ಮ ಕೋ ರೈಡರ್ಸ್ ಅಥವಾ ಇನ್ನೊಬ್ಬ ರೈಡರ್ನ ಮರ್ಯಾದೆ ಕೊಡೋದು ಕಲ್ತ್ಕೋಬೇಕು. ಅಂದರೆ ಅವ್ರಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೋಬೇಕು. ನೀನು ಒಂದು 1000 cc ಬೈಕ್ ರೈಡ್ ಮಾಡ್ತಿದ್ದೀನಿ ಅಂದಿದ ತಕ್ಷಣ ನೀನೇನು ದೊಡ್ಡ ಡಾನ್ ಆಗಿಬಿಡಲ್ಲ, ಇಲ್ಲಾಂದರೆ ನೀನೇನು ಸೂಪರ್ ಇದಾಗ್ಬಿಡಲ್ಲ. ಬಟ್ ನೀನು ಒಂದು 100 cc ಸ್ಪ್ಲೆಂಡರ್ ಓಡಿಸ್ತಿದ್ಯಾ ಅಂದಿದ ತಕ್ಷಣ ನೀನೇನು ಕೀಳ ಅಂತಲ್ಲ. ಎವ್ರಿ ರೈಡರ್ ಈಸ್ ಅ ರೈಡರ್ ಅಂಟಿಲ್ ಈಸ್ ಆನ್ 2 wheels. ಯಾಕಂದರೆ ಎಂಥ ಚಿಕ್ಕ ಬೈಕೇ ಆಗಿರ್ಬೋದು, ಅವರು ಸಹ ಒಂದು ರೈಡ್ ಮಾಡ್ತಾ ಇರ್ತಾನೆ, ಅವನಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಸೊ ನಾವು ಪಕ್ಕದ ರೈಡರ್ ಅಥವಾ ನಮ್ಮ ಕೋ ರೈಡರ್ನ ಮರ್ಯಾದೆ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಎ ಗುಡ್ ರೈಡರ್ ಅಂತಲೇ ಹೇಳ್ಬೋದು ಏನಂದರೆ, ಬೈಕ್ ಮೇಂಟೆನೆನ್ಸ್ ಮಾಡೋದು. ಎಲ್ಲರೂ ತಮ್ಮ ಬೈಕ್ಗಳನ್ನ ಮೇಂಟೈನ್ ಮಾಡೋಕ್ಕೆ ಹೋಗಲ್ಲ. ಮೇಂಟೈನ್ ಅಂತ ಹೇಳಿದ್ರೆ ಕಲರ್ ಥರ ಒಂದು ಮಾಡಿಫಿಕೇಷನ್ ಮಾಡಿಸ್ಬಿಟ್ಟು, ಹಿಂದೆ ಒಂದು ಮಡ್ಗಡೆ ಎಗರಿಸ್ಬಿಟ್ಟು, ಮುಂದೆ ಇದನ್ನು ಎಗರಿಸ್ಬಿಟ್ಟು, ಒಂದು ವೀಲಿ ಮಾಡ್ಕೊಂಡು ಹೊಗೆ ಹಾರಿಸ್ಕೊಂಡು, ದಿಸ್ ಈಸ್ ನಾಟ್ ಅ ಮೇಂಟೆನೆನ್ಸ್. ನಮ್ಮ ಗಾಡಿನ ಮೇಲೆಯಿಂದ ಚೆನ್ನಾಗಿ ಕಾಣಿಸಂಗೆ ಮಾಡೋದಲ್ಲ, ನಮ್ಮ ಗಾಡಿಗಳು ಒಳಗಡೆಯಿಂದ ಇಂಜಿನಿಂದ ಹೆಲ್ತಿಯಾಗಿರಬೇಕು. ಅಂದರೆ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಬೇಕು, ಆಯಿಲ್ ಚೇಂಜ್ ಮಾಡಿಸ್ಬೇಕು, ಆ್ಯಂಡ್ ಎಲ್ಲಾದರೂ ಏನಾರ ಡ್ಯಾಮೇಜ್ ಇದ್ದರೆ ತೋರಿಸ್ಬೇಕು. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವಿ ರೈಡ್ ಆಲ್ಸೋ. ನಾವು ಯಾವ ರೀತಿ ನಮ್ಮ ಗಾಡಿನ ರೈಡ್ ಮಾಡ್ತಾ ಇರ್ತೀವಿ ಆ್ಯಂಡ್ ಮೇಂಟೈನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಒಳ್ಳೆ ನಿಮ್ಮ ಬೈಕ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನನ್ನ ಪ್ರಕಾರ ನೀವೊಬ್ಬ ಗುಡ್ ರೈಡರ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಒಬ್ಬ ಮೈಂಡ್ಫುಲ್ ರೈಡರ್ ಆಗಿರಬೇಕಾಗುತ್ತೆ. ಈ ಬೈಕ್ನ ಎಲ್ಲರೂ ರೈಡ್ ಮಾಡ್ತಾರೆ, ಎಂಥವನು ಬೇಕಾದರೂ ರೈಡ್ ಮಾಡ್ತಾನೆ. ಒಂದು 4 ಅಡಿ ಇರೋನು ರೈಡ್ ಮಾಡ್ತಾನೆ, 6-6.5 ಅಡಿ ಇರೋನು ರೈಡ್ ಮಾಡ್ತಾನೆ. ಬಟ್ ಯಾರು ಮೈಂಡ್ಫುಲ್ಲಾಗಿ ರೈಡ್ ಮಾಡ್ತಾರೆ ಅಂದರೆ, ಜ್ಞಾನ ಇಟ್ಕೊಂಡು ರೈಡ್ ಮಾಡ್ತಾರೆ, ಅವರು ಮಾತ್ರ ದಿ ಬೆಸ್ಟ್ ರೈಡರ್ಸ್ ಅಕಾರ್ಡಿಂಗ್ ಟು ಮೀ. ಯಾಕಂದರೆ ಈ ಕೇರ್ಲೆಸ್ ರೈಡರ್ಸ್ ಇರ್ತಾರಲ್ಲ, ಅವರು ತಮ್ಮ ಪ್ರಾಣನೇ ಡೇಂಜರ್ಗೆ ಇಡೋದಲ್ಲದೆ ಆಪೋಸಿಟಿಂದ ಬರ್ತಾ ಇರೋ, ಇಲ್ಲಾಂದರೆ ಸೈಡಲ್ಲಿಂದ ಹೋಗ್ತಾ ಇರೋ ಅವ್ರ ಪ್ರಾಣಕ್ಕೂ ಸಹ ಡೇಂಜರ್ ಆಗ್ತಾರೆ. ಸೊ ವಿ ಶುಡ್ ನೆವರ್ ಡೂ ದ್ಯಾಟ್. ಯಾಕಂದರೆ ನಾವೊಂದು ನಮ್ಮ ಬೈಕಲ್ಲಿ ಹೋಗ್ತಿದ್ದೀವಿ ಅಂದಾಗ ಒಂದು ಕೇರ್ಫುಲ್ಲಾಗಿ, ಈಗ ಎಷ್ಟೋ ಜನ ಅಂತೀರ ನಾವು ಎಷ್ಟು ಕೇರ್ಫುಲ್ಲಾಗಿ ಹೋದ್ರು ಮುಂದೆ ಬರೋರು ರೆಕ್ಲೆಸ್ ಆಗಿ ಬಂದರೆ ನಾವೇನು ಮಾಡೋಣ ಬ್ರೋ ಅಂತ. ಲೀವ್ ದಟ್. ಅದು ಒಂದು ಸಮ್ ಕೇಸಸಲ್ಲಿ ಆಗ್ಬೋದು, ಬಟ್ ಸ್ಟಿಲ್ ನಾವು ನಮ್ಮಂಚವರೆಗೂ ನಾವು ಹೊಡಿಯೋರ ಬೈಕ್ ರೈಡ್ನ ನಾವು ಕರೆಕ್ಟಾಗಿ ರೈಡ್ ಮಾಡ್ತಾ ಇರ್ತೀವಿ ಅನ್ನೋದ್ರಲ್ಲಿರಬೇಕು. ಸೊ ನಾವು ಯಾವಾಗಲೇ ರೈಡ್ ಮಾಡಬೇಕಾದ್ರೆ ಟ್ರಾಫಿಕ್ ಸಿಗ್ನಲ್ಸ್ನ ಫಾಲೋ ಮಾಡಿಕೊಂಡು, ಅಷ್ಟೊಂದು ಸ್ಟ್ರಿಕ್ಟಾಗಿ ಟ್ರಾಫಿಕ್ ಸಿಗ್ನಲ್ಸ್ನ ಫಾಲೋ ಮಾಡಿ ಅಂತ ಹೇಳಲ್ಲ, ಬಿಕಾಸ್ ಐ ನೋ ದ ಥಿಂಗ್ಸ್ ಇನ್ ಹೌ ಥಿಂಗ್ಸ್ ವರ್ಕ್ಸ್ ಇನ್ ಬ್ಯಾಂಗ್ಳೂರ್. ಯಾಕಂದರೆ ನಮ್ಮ ಒಂದು ಸಿಗ್ನಲ್ ಬಿಟ್ಟಿದ ತಕ್ಷಣ ಕರೆಕ್ಟ್ ಲೇನ್ ಯಾರೂ ಫಾಲೋ ಮಾಡಲ್ಲ, ಒಂದು ರೋಡಲ್ಲಿ ಯಾರು ಲೇನಲ್ಲಿ ಹೋಗೋಕ್ಕಾಗಲ್ಲ. ನಮ್ಗೆ ಎಲ್ಲಿ ಸಿಕ್ಕರೆ ಅಲ್ಲಿ ಹೋಗ್ಬೇಕನ್ಸುತ್ತೆ, ಹೋಗಿ ತಪ್ಪಿಲ್ಲ. ಬಟ್ ರೆಕ್ಲೆಸ್ಸಾಗಿ ರೈಡ್ ಮಾಡೋಕ್ಕೆ ಹೋಗಬಾರ್ದು. ಏನಂದರೆ ಹೆಂಗಂದ್ರಂಗೆ ತಿರ್ಕೊಂಡು ಹೋಗೋದು, ವೀಲಿಗಳು ಮಾಡೋದು, ಅದು ಒಂದು ಹಾಬಿಯಾಗಿ ಇಟ್ಕೊಂಡು ಓಪನ್ ಗ್ರೌಂಡಲ್ಲಿ ಮಾಡಿದ್ರೆ ಓಕೆ, ಬಟ್ ರನ್ನಿಂಗ್ ರೋಡ್ಸಲ್ಲಿ ಎಂದೂ ಆ ಥರ ಮಾಡಲಿಕ್ಕೆ ಹೋಗಬಾರ್ದು. ಆ್ಯಂಡ್ ಇನ್ನೊಂದು ಬೆಸ್ಟ್ ಥಿಂಗ್, ನೀವೊಬ್ಬ ಬೆಸ್ಟ್ ರೈಡರ್ ಆಗೋದು ಫಸ್ಟ್ಗೆ ನಾವು ನಮ್ಮ ಬೈಕ್ಗಳನ್ನ ತಿಳ್ಕೊಂಡಾಗ. ಅಂದರೆ ನಮ್ಮ ಬೈಕ್ಗಳು ತಿಳ್ಕೊಬೇಕು ಅಂತಂದರೆ ಇಂಜಿನ್ ಒಳಗೆ ಕೈ ಹಾಕ್ಬಿಟ್ಟು ಇದು ಎಷ್ಟು CC ಬರುತ್ತೆ, ಇದಕ್ಕೆಷ್ಟು ಟಾರ್ಕ್ ಇದೆ, ಇದಕ್ಕೆಷ್ಟು ಪವರ್ ಇದೆ ಅಂತ ಕೇಳಿದ ತಕ್ಷಣ ಹೇಳ್ಬೇಕು ಅಂತಲ್ಲ. ನಾವು ನಮ್ಮ ಬೈಕ್ ನಡೆದಾಗ ಹೌ ಮೈ ಬೈಕ್ ಬಿಹೇವ್ಸ್ ಇನ್ ಡಿಫ್ರೆಂಟ್ ಟೆರೈನ್ಸ್, ನಮ್ಗೆ ಅಪ್ಪಿದೆ, ನನ್ನ ಬೈಕ್ನ ನಾನು ಯಾವ ರೀತಿ ಎಳಿಬೇಕು ಮುಂದಕ್ಕೆ ಅನ್ನೋದು ನಮ್ಮ ತಲೆಯಲ್ಲಿರಬೇಕು. ಅಫ್ಕೋರ್ಸ್ ಬೇರೆಯವ್ರ ಬೈಕ್ ಕೊಟ್ಟಿದ ತಕ್ಷಣ ನಮ್ಗೆ ಅದು ನೋಡ್ಸೋಷ್ಟು ಟ್ಯಾಲೆಂಟ್ ಇರಬೇಕು ಅಂತಲ್ಲ, ಬಟ್ ನಾವು ನಮ್ಮ ಬೈಕ್ನ ಯಾವ್ಯಾವ ಟೆರೆನ್ಸಲ್ಲಿ ಹೆಂಗೆ ಯೂಸ್ ಮಾಡ್ಬೋದು, ಇದರ ಲಿಮಿಟ್ಸ್ ಎಷ್ಟು. ಮೇನ್ ಥಿಂಗು, ಮೋಸ್ಟ್ ಆಫ್ ದ ಪೀಪಲ್ ಮಾಡೋದು ತಪ್ಪೇನೆಂದರೆ ತಮ್ಮ ಬೈಕ್ಸ್ನ ಲಿಮಿಟ್ಸ್ನ ತಿಳ್ಕೊಳ್ಳಲ್ಲ. ಒಂದು 100 cc ಬೈಕೆ ಒಂಥರ ಬಿಹೇವ್ ಮಾಡುತ್ತೆ, 200 ಒಂಥರ ಬಿಹೇವ್ ಮಾಡುತ್ತೆ, 400 cc, 500 cc, 550, 1000 cc ಬೈಕ್ಸ್ ಅವು ಕೆಪಾಸಿಟಿಗೆ ಅವು ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಯಾವುದೇ ಬೈಕ್ ಆಗಿರ್ಬೋದು ಅದರದ್ದೇ ಆದ ಒಂದು ಕ್ವಾಲಿಟಿ ಅದಕ್ಕಿರುತ್ತೆ, ಆ್ಯಂಡ್ ಅದರದ್ದೇ ಆದ ಪರ್ಫಾರ್ಮೆನ್ಸ್ ಅದಕ್ಕಿರುತ್ತೆ. ಸೊ ಮೇಯ್ನ್ ಆಗಿ ನಾವು ಅದನ್ನು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ತಪ್ಪು ಮಾಡೋದು ನಮ್ಮ ಬೈಕ್ನ ರೇಂಜ್ ಆ್ಯಂಡ್ ದೆನ್ ಲಿಮಿಟ್ಸ್ ತಿಳ್ಕೊಂಡಿರಲ್ಲ. ಆ ಬಿಯಾಂಡ್ ದ ಲಿಮಿಟ್ಸ್ನ ನಾವು ಕ್ರಾಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಈಗ ಒಂದು ರೇಂಜ್ ಒಂದು 100 cc 200 cc ಅಂದರೆ ಅದಕ್ಕೊಂದು ರೇಂಜ್ ಇರುತ್ತೆ, ಅದು ಒಂದು ಎಕ್ಸಾಸ್ಟ್ ಲೆವೆಲ್ವರೆಗೂ ನಾವು ಓಡಿಸ್ಬೋದು ಅಂತಿರುತ್ತೆ.
ಅದನ್ನು ಮೀರಿ ಯೂಸ್ ಮಾಡೋದು ಬೈಕ್ನ, ಅದನ್ನು ಮೀರಿ ಓಡಿಸ್ಬಿಟ್ಟು ಅದೆಲ್ಲ ಡಿಫ್ರೆಂಟ್ ಡ್ಯಾಮೇಜಸ್, ಡಿಫ್ರೆಂಟ್ ಆ್ಯಕ್ಸಿಡೆಂಟ್ಸ್ಗೆ ಲೀಡ್ ಆಗುತ್ತೆ. ಸೊ ಅದಕ್ಕೆಲ್ಲ ಆಸ್ಪದ ಕೊಡ್ದಂಗೆ ಫಸ್ಟು ನಮ್ಮ ಬೈಕ್ ರೇಂಜ್ನ, ನಮ್ಮ ಬೈಕ್ ಮೆಂಟ್ಯಾಲಿಟಿನ ತಿಳ್ಕೊಬೇಕಾಗುತ್ತೆ ನಾವು. ಸೊ ಇದರ ಮೇಲೆ ನಿಮಗೆ ಡಿಫ್ರೆಂಟ್ ಒಪಿನಿಯನ್ಸ್ ಇರ್ಬೋದು. ಐ ಡೆಫಿನೆಟ್ಲಿ ರೆಸ್ಪೆಕ್ಟ್ ಯುವರ್ ಒಪಿನಿಯನ್ಸ್, ಬಟ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್ಸ್. ನೀವು ಯಾವ ರೀತಿ ಒಬ್ಬ ಗುಡ್ ರೈಡರ್ ಅಥವಾ ಒಬ್ಬ ಒಳ್ಳೆ ಒಂದು ರೈಡರ್ ಅನ್ನಿಸ್ಕೋಬೇಕು ಅಂದರೆ ಇವು ಕ್ವಾಲಿಟಿ ಇರಬೇಕು ಅಂತ ನನಗೆ ಪರ್ಸನಲ್ ಆಗಿ ಅನಿಸುತ್ತೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆ್ಯಂಡ್ ದೆನ್ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.